ದೇಶದ ಅತಿ ಚಿಕ್ಕ ತಾಲೂಕುಗಳಲ್ಲಿ ಒಂದಾಗಿ ಪರದಾಸ್ಯದಿಂದ ದೇಶವನ್ನು ಮುಕ್ತಿಗೊಳಿಸಲು ಅತಿ ಹೆಚ್ಚು ಸ್ವಾತಂತ್ರ್ಯ ಯೋಧರನ್ನು ನೀಡಿರುವ ಹೆಚ್ಚುಗಾರಿಕೆ ಸಿದ್ದಾಪುರ ತಾಲೂಕಿಗಿದೆ. ಇಲ್ಲಿಯ ಜನತೆಗೆ ದೇಶಾಭಿಮಾನದ ಪಾಠ ಮಾಡಬೇಕಾದ ಅವಶ್ಯಕತೆ ಕಂಡುಬರುವುದಿಲ್ಲ ಎಂದು ಶಿರಳಗಿಯ ಶ್ರೀ ರಾಜಾರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಭಾರತಿ ಶ್ರೀಗಳು ಹೇಳಿದ್ದಾರೆ. ಸಿದ್ದಾಪುರದ ಶಂಕರಮಠದಲ್ಲಿ ಕೊಡಗಿನ ರಂಗಭೂಮಿ ಟ್ರಸ್ಟ್ ಪ್ರಸ್ತುತಪಡಿಸಿದ ಅಡ್ಡಂಡ ಕಾರ್ಯಪ ರಚನೆಯ ಸತ್ಯವನ್ನೇ ಹೇಳುತ್ತೇನೆ ನಾಟಕವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಾಟಕದ ವೀಕ್ಷಣೆಗೆ ಸೇರಿರುವ ಪ್ರೇಕ್ಷಕ ಸಮೂಹವನ್ನು ಕಂಡರೆ ಇಲ್ಲಿಯ ಜನತೆಗೆ ಇರುವ ದೇಶಪ್ರೇಮದ ಅರಿವಾಗುತ್ತದೆ. ಪ್ರಸ್ತುತ ಪ್ರದರ್ಶಿಸಲ್ಪಡುತ್ತಿರುವ ನಾಟಕದ ರಚನಾಕಾರ ಅಡ್ಡಂಡ ಕಾರ್ಯಪ್ಪ ಅವರು ಎಡಚರ ಚಿಂತನೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸುವ ಕೆಚ್ಚೆದೆ ಹೊಂದಿದ್ದಾರೆ. ಈಗಾಗಲೇ ಐತಿಹಾಸಿಕ ಘಟನೆಗಳ ವ್ಯಕ್ತಿಗಳ ಜೀವನದ ಕುರಿತು ಮರೆಮಾಚಿರುವ ಚರಿತ್ರೆಯ ಸತ್ಯವನ್ನು ಸಂಶೋಧಿಸಿ ಬಹಿರಂಗಪಡಿಸಿದ್ದಾರೆ. ಇಂಥ ಕಾರ್ಯಗಳ ಮೂಲಕ ಭವಿಷ್ಯದ ಕುಡಿಗಳಲ್ಲಿ ದೇಶಪ್ರೇಮದ ಬೀಜ ಬಿತ್ತಬೇಕಾಗಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಸಂಯೋಜಕ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, 70 ವರ್ಷಗಳ ಕಾಲ ನಮ್ಮ ನಡುವೆ ಇದ್ದ ಸುಳ್ಳಿನ ಪರದೆಯನ್ನು ಸರಿಸಿ ಸತ್ಯವನ್ನು ನಮ್ಮೆದುರು ಇಡುವ ಪ್ರಯತ್ನವನ್ನು ಅಡ್ಡಂಡ ಕಾರ್ಯಪ್ಪನವರ ತಂಡ ಮಾಡುತ್ತಿದೆ. ರಾಷ್ಟ್ರೀಯವಾದಿಗಳಾಗಿ ರಂಗಭೂಮಿಯಲ್ಲಿ ಈ ರೀತಿಯ ಸತ್ಯದ ಅನಾವರಣ ಮಾಡುವವರ ಸಂಖ್ಯೆ ತೀರಾ ವಿರಳ. ಆ ಕಾರಣಕ್ಕೆ ಕಾರ್ಯಪ್ಪನವರ ಕಾರ್ಯವನ್ನು ನಾವೆಲ್ಲರೂ ಶ್ಲಾಘಿಸಬೇಕು. ಆತ್ಮಸಾಕ್ಷಿಯ ನ್ಯಾಯಾಲಯದಲ್ಲಿ ಅವಿತು ಹೋಗಿದ್ದ ಸತ್ಯವನ್ನು ತೆರೆದಿಡುವ ಪ್ರಯತ್ನ ಈಗಲಾದರೂ ಮಾಡಿರುವುದು ಸಂತಸ ಸಂಗತಿ. ಅವರ ಈ ರಾಷ್ಟ್ರಪರ ಕೆಲಸಕ್ಕೆ ನಾವೆಲ್ಲ ಜೊತೆಯಾಗಿ ನಿಲ್ಲಬೇಕು ಎಂದರು. ವಿಶ್ವ ಹಿಂದೂ ಪರಿಷತ್ತಿನ ಗಂಗಾಧರ ಹುಣಸೆಮಕ್ಕಿ ಮಾತನಾಡಿ, ಇದು ರಾಷ್ಟ್ರೀಯ ಜಾಗರಣದ ಕಾರ್ಯಕ್ರಮ, ಇದು ಮನರಂಜನೆಯ ನಾಟಕವಾಗಿರದೆ ಶಿಕ್ಷಣದ ಕಮ್ಮಟವಾಗಿದೆ ಎಂದರು. ಬಿಜೆಪಿ ತಾಲೂಕು ಅಧ್ಯಕ್ಷ MK ತಿಮ್ಮಪ್ಪ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ RN ಹಳಕಾರ್ ಉಪಸ್ಥಿತರಿದ್ದರು. ಸಾಮಾಜಿಕ ಕಾರ್ಯಕರ್ತರಾದ ಅರುಣ್ ಕುಮಾರ್ ಜಿ, ಶ್ರೀನಿವಾಸ್ ಜಿ, ಶಂಕರಮಠದ ಧರ್ಮಾಧಿಕಾರಿ ದೊಡಮನೆ ವಿಜಯ್ ಹೆಗಡೆ, ರಂಗಸೌಧದ ಗಣಪತಿ ಹುಲಿಮನೆ, ಒಡ್ಡೋಲಗದ ಗಣಪತಿ ಹಿತ್ಲಕೈ, ರಂಗಕರ್ಮಿ ರಮಾನಂದ್ ಐನ್ಕೈ, ಬಿಜೆಪಿ ಪ್ರಮುಖ ಗುರುರಾಜ್ ಶರ್ಮಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಶ್ರೀಮತಿ ಉಷಾ ಐನ್ಕೈ ಸಂಗಡಿಗರು ಪ್ರಾರ್ಥಿಸಿದರು. ನಾಟಕ ರಚನಾಕಾರ ಅಡ್ಡಂಡ ಕಾರ್ಯಪ್ಪ ಪ್ರಾಸ್ತಾವಿಕ ಮಾತನಾಡಿದರು. 3 ತಾಸುಗಳ ಕಾಲ ನಡೆದ ನಾಟಕ ಪ್ರದರ್ಶನ ಕಿಕ್ಕಿರಿದು ಸೇರಿದ್ದ ಪ್ರೇಕ್ಷಕರಲ್ಲಿ ಜಾಗೃತಿ ಮೂಡಿಸಲು ಯಶಸ್ವಿಯಾಯಿತು. ದೇಶ ಧರ್ಮದ ಗಾನವೇ ಹೃದಯ ಹೃದಯವು ದುರ್ಗವಾಗಿದೆ, ಅರಿಯ ನಡೆಸಲು ನಿಂತಿದೆ. ಹಿಂದಿನಂತೆ ಭರತ ಭೂಮಿಯು ಇಂದು ಜಾಗೃತವಾಗಿದೆ, ಇಂದು ಜಾಗೃತವಾಗಿದೆ, ಇಂದು ಜಾಗೃತವಾಗಿದೆ. ರಾಷ್ಟ್ರವೇ ವಿಚಾರಿ ಭಾರತೀ ನಿಮಗಿದೋ ಕರೆಯ